ವೀಕ್ಷಕರೇ, ಈ ಲೇಔಟ್ ಬಂದು ನಿಮಗೆ ನಂದಿ ಬೆಟ್ಟದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಸೊ ಹಾಗೆ ನೀವು ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ಹೈವೇ ಏನಿದೆಯಲ್ಲ, ಅಲ್ಲಿಂದ ಜಸ್ಟ್ 300 ಮೀಟರ್ಸ್ ಅಲ್ಲಿ ನಿಮಗೆ ಈ ಲೇಔಟ್ ಸಿಗುತ್ತೆ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ನಂದಿ ಹಿಲ್ಸ್ ವ್ಯೂಸ್ ಕೂಡ ನೋಡಬಹುದು. ಇದು ಡೆವಲಪಿಂಗ್ ಏರಿಯಾ. ಓಕೆ, ಇದೆಲ್ಲ ಡೆವಲಪಿಂಗ್ ಏರಿಯಾ. ಸೊ ಇವಾಗ ನೀವು ರೈಟ್ ಟೈಮ್ ಇದು. ಇವಾಗ ಏನಾದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಅದು ಅವಾಗ ನಿಮ್ಮ ಅಮೌಂಟ್ನು ಡಬಲ್ ಆಗ್ತಾ ಹೋಗ್ತಾ ಇರೋದು. ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಏವಿಯೇಷನ್ ಪಾರ್ಕ್ ಅಂತ ಇದೆ. ಸೊ ಅದು ಪ್ರಪೋಸ್ಡ್ ಇದೆ. ಸೊ ಗ್ಲೋಬಲ್ಲಿ 7 ಪ್ಲೇಸ್ ಅಲ್ಲಿ ಮಾತ್ರ ಇರೋದು ಏವಿಯೇಷನ್ ಪಾರ್ಕ್. ನಮ್ಮ ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಇಲ್ಲ. ಅದು ಫಸ್ಟ್ ಟೈಮ್ ಬರ್ತಾರೆ ಇಂಡಿಯಾದಲ್ಲೇ. ಅದನ್ನು ನಮ್ಮ ಬೆಂಗಳೂರಲ್ಲಿ ಬರುತ್ತೆ. ಸೊ ಅದು ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಆ ಏವಿಯೇಷನ್ ಪಾರ್ಕ್ ಬಂದ್ಬಿಟ್ಟು ಹತ್ರ ಒಂದು 10 lakhs ಎಂಪ್ಲಾಯ್ಮೆಂಟ್ ನಡೆಯುತ್ತೆ. 2016 ಅಲ್ಲಿ ನಾವು ವಿಜೇತ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇನ್ನ ಮುಂದೆ ನ್ಯಾಷನಲ್ ಹೈದರಾಬಾದ್ ಹೈವೇ ಮೇಲೆನೆ. ಆವಾಗ ನಾವು ಪ್ರೈಸ್ ಕೊಟ್ಟಿದ್ದು ಬಂದು 1450 rupees per square feet ಗೆ, 3500 rupees per square feet ಗೆ ಈಗ ಸೇಲ್ ಮಾಡ್ತಿದ್ದಾರೆ. 3 times ಜಾಸ್ತಿ ಆಗಿದೆ. ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ 3-4 years ಅಲ್ಲಿ ಡಬಲ್ ಅಂತೂ 100% ಆಗ್ಬಿಡುತ್ತೆ. ನಂದಿ ಹಿಲ್ಸ್ ಬಂದ್ಬಿಟ್ಟು ರೋಪ್ ಕಾರಿಡಾರ್ ಆಗಿ ಅಪ್ಗ್ರೇಡ್ ಮಾಡ್ತಿದ್ದಾರೆ. ನೀವು ಈ ಡಿಸ್ನಿ ಲ್ಯಾಂಡ್ ಕೇಳಿರ್ಬೋದು US ಅಲ್ಲಿ ಅಲ್ಲ, ಆ ಥರ ಸಿಮಿಲರ್ ಅಲ್ಲಿ ಸ್ಪೇಸ್ ಸಿಟಿ ಅಂತ ಒಂದು 1400 acres ಅಲ್ಲಿ ಅದು ಪ್ರಪೋಸ್ಡ್ ಇದೆ ಇಲ್ಲಿ ಈ ಜಾಗದಲ್ಲಿ. ಸೊ DTCP ಅಪ್ರೂವಲ್ ಇದು. ಮತ್ತೆ ಇದರಲ್ಲಿ 75% ಲೋನ್ ಫಂಡಿಂಗ್ ಇದೆ. ಸೊ ನಮ್ದು APF ನಂಬರ್ ರೆಡಿ ಆಗಿದೆ. APF ಅಂದ್ರೆ ಅಪ್ರೂವಲ್ ಪ್ರಾಜೆಕ್ಟ್ ಫಂಡ್ ಅಂತ. ಸೊ ಬ್ಯಾಂಕ್ ಅವ್ರು ಬಂದು ನಮ್ಮ ಟೋಟಲ್ ಲೇಔಟ್ನ ಸರ್ವೆ ಮಾಡಿ APF ನಂಬರ್ ರೆಡಿ ಆಗಿದೆ. ಬೇರೆ ಕಸ್ಟಮರ್ ಎಲಿಜಿಬಿಲಿಟಿ ಮಾತ್ರ ಚೆಕ್ ಮಾಡಬೇಕಷ್ಟೇ. 7 ವರ್ಕಿಂಗ್ ಡೇಸ್ ಅಲ್ಲಿ ನಾವೇ ಸ್ಯಾಂಕ್ಷನ್ ಲೆಟರ್ ಇಸ್ಕೊಟ್ಬಿಡ್ತೀವಿ. ಸೊ ಅದರಲ್ಲೂ ಈ ಕಮ್ಮಿಂಗ್ ಸಂಡೇ ಬಂದು ಸ್ಪಾಟ್ ಬುಕಿಂಗ್ ಮಾಡೋರಿಗೆ 100 rupees ಡೈರೆಕ್ಟ್ ಡಿಸ್ಕೌಂಟ್ ಇದೆ ಕಂಪನಿ ಕಡೆಯಿಂದ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಇವತ್ತಿರೋದು ನಾವು ನಂದಿ ಬೆಟ್ಟ ಹತ್ತಿರದಲ್ಲಿ. ಸೊ ಸೈಟ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಒಂದು 2 acres ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್. ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಬರ್ತಾ ಇರುವಂತದ್ದು ಸೈಟ್ 32. ಸೊ ಎಲ್ಲ ಸ್ವಲ್ಪ ವಿಲ್ಲಾ ಡೈಮೆನ್ಷನ್ ಅಲ್ಲಿ ನಿಮ್ಗೆ ಸೈಟ್ ನ ಇವರು ಬಿಲ್ಡ್ ಮಾಡಿದ್ದಾರೆ. ತುಂಬಾ ವೆರಿ ಒಂದು ಹಾಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿಂದ ನಿಮ್ಗೆ ದೇವನಹಳ್ಳಿ ಏರ್ಪೋರ್ಟ್ ಆಗಿರ್ಬೋದು ತುಂಬಾ ಹತ್ರದಲ್ಲಿ ಸಿಗ್ತಾ ಇರುವಂತದ್ದು. ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಫೆಸಿಲಿಟೀಸ್ ಕೊಟ್ಟಿರುವಂತದ್ದು. ನಿಮ್ಗೆ ಟಾರ್ ರೋಡ್ ಆಗಿರ್ಬೋದು, ಮಾರ್ಕಿಂಗ್ ಆಗಿರ್ಬೋದು. ಸೊ ಮನೆಗಳು ಆಲ್ರೆಡಿ ಒಂದು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸೊ ಹಾಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರ್ತಾ ಇದೆ. ಸೊ ಈ ಒಂದು ಪ್ರಾಜೆಕ್ಟಿನ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ಮೆಟ್ರೋ ಹೋಮ್ಸ್ ಕಡೆಯಿಂದ ಯೋಗೇಶ್ ಸರ್ ಅವರು. ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಈ ಒಂದು ಪ್ರಾಜೆಕ್ಟಿನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ಯೋಗೇಶ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಗಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ವೀಕ್ಷಕರೇ, ಇವಾಗ ನಮಗೆ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ಯೋಗೇಶ್ ಸರ್ ಅವರು ಇದ್ದಾರೆ. ಸರ್, ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್, ಇದು ನ್ಯಾಷನಲ್ ಹೈವೇ ಅಲ್ಲ, ಹೈದರಾಬಾದ್ ಹೈವೇಯಿಂದ ಜಸ್ಟ್ ಒಂದು 300 meters ಇರುತ್ತೆ. ಸೊ ನೀವು ನಂದಿ ಕ್ರಾಸ್ ಇಂದ ಪಾಸ್ ಆಗಿ ಬಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರ ಜಂಕ್ಷನ್ ಇದೆ. ಜಂಕ್ಷನ್ ಅಂದ್ರೆ ಅದು ಫ್ಲೈಓವರ್ದು ವರ್ಕ್ ನಡೀತಾ ಇರುತ್ತೆ. ರೈಟ್ ಕಟ್ ಮಾಡಿದ್ದೆ ನಮ್ಗೆ 300 meters ಅಲ್ಲೇ ನಮ್ಮ ಲೇಔಟ್ ಸಿಗ್ಬಿಡುತ್ತೆ ನಿಮಗೆ. 300 meters ಒಳಗಡೆ ಸಿಗುವಂತ. ಮತ್ತೆ ಇದು ಬಂದ್ಬಿಟ್ಟು ಸ್ಟೇಟ್ ಹೈವೇ. ಯಾವುದು ಸ್ಟೇಟ್ ಹೈವೇ ಕನೆಕ್ಟ್ ಆಗುತ್ತೆ ಸರ್? ಇದು ಸ್ಟೇಟ್ ಕೋಲಾರ ಮತ್ತೆ ಚಿಂತಾಮಣಿ ಕನೆಕ್ಟ್. ಓಕೆ, ಸೊ ಕೋಲಾರ ಚಿಂತಾಮಣಿ ಸ್ಟ್ರೇಟ್ ಹೈವೇಗೆ ಮೇನ್ ರೋಡ್ ಅಲ್ಲೇ ಲೊಕೇಟೆಡ್ ಆಗಿದೆ. ಪ್ರಪೋಸ್ಡ್ 100 feet ರೋಡ್ ಅದು. ಬರ್ಬೇಕಾದ್ರೆ ನೋಡಿದ್ರಲ್ಲ ನೀವು, ಎಲ್ಲ ವರ್ಕ್ ನಡೀತಾ ಇದೆ. ಓಕೆ ಸರ್, ಇವಾಗ ಈ ಒಂದು ಲೊಕೇಶನ್ ಬಗ್ಗೆ ಸ್ವಲ್ಪ ಜನರಿಗೆ ಐಡಿಯಾ ಇರುತ್ತೆ ಆಲ್ರೆಡಿ, ಯಾಕಂದ್ರೆ ತುಂಬಾ ಫೇಮಸ್ ಲೊಕೇಶನ್ ಇದು ಒಂದು. ಸೊ ನೀವು ಇಲ್ಲಿ ಪ್ರೀವಿಯಸ್ ಪ್ರಾಜೆಕ್ಟ್ ಕೂಡ ಮಾಡಿದೀರಾ ಅಂತ ಹೇಳಿದೀರಾ. ಸೊ ಆ ಪ್ರಾಜೆಕ್ಟ್ ಬಗ್ಗೆ ಏನು ಇದೆ ಸರ್ ನಿಮ್? ಹೌದು ಸರ್. ಸೊ ಈ ಕಡೆ ನಾರ್ತ್ ಬ್ಯಾಂಗ್ಳೂರ್ ಅಂತೂ ಏರ್ಪೋರ್ಟ್ ಬಂದಾದ ಮೇಲೆ ಅಗ್ರೆಸಿವ್ ಗ್ರೋತ್ ಇದೆ. ಸೊ ಎಲ್ಲ ಏರ್ಪೋರ್ಟಿಗೆ ಬರ್ಲಿಕ್ಕೆ ಈ ಕಡೆ ಸುಮಾರು. ಸೊ 2016 ಅಲ್ಲಿ ನಾವು ವಿಜೇತ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇನ್ನ ಮುಂದೆ ನ್ಯಾಷನಲ್ ಹೈದರಾಬಾದ್ ಹೈವೇ ಮೇಲೆನೆ. ಆವಾಗ ನಾವು ಪ್ರೈಸ್ ಕೊಟ್ಟಿದ್ದು ಬಂದು 1450 rupees per square feet ಗೆ. ಈಗ ಎಷ್ಟು ಪ್ರೈಸ್ ಇರ್ಬೋದು ಅಂದಾಜು? ಅವಾಗ ನೀವು 2016 ಅಲ್ಲಿ 1450. ಇವಾಗ ಆಲ್ಮೋಸ್ಟ್ ಒಂದು 3,000 to 4,000 ಆ ತರ ಇರ್ಬೋದು ಸರ್. ಅಲ್ಲಿ 3500 rupees per square feet ಗೆ ಈಗ ಸೇಲ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿದ್ದೀನಿ ನಾನು. ಓಕೆ, ಸೊ ಆ ತರ ಗ್ರೋತ್ ಇದೆ ಜಸ್ಟ್ ಒಂದು 10 years ಗ್ಯಾಪ್ ಅಲ್ಲಿ. ಆಲ್ಮೋಸ್ಟ್ ಡಬಲ್ ಅಲ್ಲ, ಡಬಲ್ ಆಗೋಯ್ತು. 3 times ಜಾಸ್ತಿ ಆಗಿದೆ. 3 times ಜಾಸ್ತಿ ಆಗೋಯ್ತು. ಸೊ ಆ ತರ ಅಗ್ರೆಸಿವ್ ಗ್ರೋತ್ ಇದೆ. ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ 3-4 years ಅಲ್ಲಿ ಡಬಲ್ ಅಂತೂ 100% ಆಗ್ಬಿಡುತ್ತೆ. ಡಬಲ್ ಅಂತೂ 100%. ಸರ್, ಇವಾಗ ಆಸ್ ಅ ರಿಯಲ್ ಎಸ್ಟೇಟ್ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ.
ಸೊ ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ಥರ ಪ್ಲೇಸಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಸರ್ ಈಗ ಏರ್ಪೋರ್ಟು ಟೋಲಿಂದ ಅದು ಮುಂಚೆ ಬಂದ್ಬಿಟ್ಟು ಆಲ್ರೆಡಿ ಡೆವಲಪ್ಡ್ ಏರಿಯಾ ಅಲ್ವಾ, ಅದು ಆಲ್ರೆಡಿ ಡೆವಲಪ್ ಆಗೋಕೆ ಬಂದ್ಬಿಡ್ತು. ಸೊ ಈಗೇನಾಗುತ್ತೆ ಅಂದರೆ ಏರ್ಪೋರ್ಟ್ ಆದಮೇಲೆ ಅಂದರೆ ನಾವು ಮತ್ತೆ ನ್ಯಾಷನಲ್ ಹೈವೇ ಕನೆಕ್ಟ್ ಆಗುತ್ತಲ್ಲ, ಅದಾದಮೇಲೆ ಇದು ಡೆವಲಪಿಂಗ್ ಏರಿಯಾ. ಓಕೆ, ಇದೆಲ್ಲ ಡೆವಲಪಿಂಗ್ ಏರಿಯಾ. ಸೊ ಇವಾಗ ನೀವು ರೈಟ್ ಟೈಮ್ ಇದು. ಇವಾಗ ಏನಾದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಅದು ಆವಾಗ ನಿಮ್ಮ ಅಮೌಂಟು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ, ರಿಟರ್ನ್ಸ್ ಚೆನ್ನಾಗುತ್ತೆ, ಯೂಸ್ ರಿಟರ್ನ್ಸ್ ಇರುತ್ತೆ ನಿಮಗೆ. ಓಕೆ ಸರ್, ಇಲ್ಲಿ ನಮಗೆ ಈ ಲೇಔಟ್ ಅಲ್ಲಿ ಟೋಟಲಿ ಎಷ್ಟು ಎಕರೆಯಲ್ಲಿ ಬಿಲ್ಡ್ ಮಾಡಿರೋಂಥದ್ದು? ಇದು ಬಂದ್ಬಿಟ್ಟು 2 acres ಅಲ್ಲಿ ಮಾಡಿರೋದು. ಸೊ ಇದರಲ್ಲಿ ಟೋಟಲ್ ಆಗಿ 32 ಪ್ಲಾಟ್ಸ್ ಇದೆ. 32. ಸೊ ಅದರಲ್ಲಿ ಬಂದ್ಬಿಟ್ಟು 10 ಪ್ಲಾಟ್ಸ್ ಆಲ್ರೆಡಿ ನಾವು ಬುಕ್ ಆಗಿದೆ. ನಾವು ಡೆವಲಪ್ ಮಾಡ್ತಾ ಇರಬೇಕಾದ್ರೆ ಅದು ಬುಕಿಂಗ್ ರಿಜಿಸ್ಟ್ರೇಷನ್. ಓಕೆ, ಆಲ್ರೆಡಿ ಇಲ್ಲಿ ರಿಜಿಸ್ಟ್ರೇಷನ್ ನಡೀತಾ ಇದೆ, ಬುಕಿಂಗ್ ರಿಜಿಸ್ಟ್ರೇಷನ್ ನಡೀತಾ ಇದೆ. ಸೊ ರಿಮೈನಿಂಗ್ 20 ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. 22 ಪ್ಲಾಟ್ಸ್ ಅವೈಲೇಬಲ್ ಇದೆ. ಅಂದ್ರೆ ಈಸ್ಟ್ ವೆಸ್ಟ್ ಫೇಸಿಂಗ್ ಎರಡು ಡೈರೆಕ್ಷನ್ ಅಲ್ಲಿ ನಿಮಗೆ ಪ್ಲಾಟ್ಸ್ ಇದೆ. ಅಂದ್ರೆ ಈಸ್ಟ್ ವೆಸ್ಟ್ ಮಾತ್ರ ಇರೋದು. ಓಕೆ, ನೋಡ್ತಿದ್ರಲ್ಲ, ಸೊ ಸ್ಟ್ರೈಟ್ ಒಂದೇ ರೋಡ್. ಸೊ ನಿಮಗೆ ರೈಟ್ ಲೆಫ್ಟ್ ಪ್ಲಾಟ್ ಸಿಗುತ್ತೆ. ಇದರಲ್ಲಿ ಈಸ್ಟ್ ವೆಸ್ಟ್ ಇದೆ. ಸೊ ಹಾಗೆ ವೀಕ್ಷಕರೇ, ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ ಒಂಥರ ಇದು ಗೇಟೆಡ್ ಕಮ್ಯುನಿಟಿಯಲ್ಲಿ ಬರ್ತಾ ಇರುವಂತ ಲೇಔಟ್. ಸೊ ಕಂಪ್ಲೀಟ್ ಆಗಿ ಒಂದು ಬಾಕ್ಸ್ ಶೇಪ್ ಅಲ್ಲೇ ಬರ್ತಾ ಇದೆ. ಸರ್ ಇಲ್ಲಿ ಡೈಮೆನ್ಷನ್ ಏನಿದೆ? ಇದ್ರ ಬಂದ್ಬಿಟ್ಟು 3 ಡೈಮೆನ್ಷನ್ ಇದೆ. 30x55 ಮತ್ತೆ 35x50 ಹತ್ರ ಡೈಮೆನ್ಷನ್ ಬರುತ್ತೆ. ಓಕೆ, ಸೊ ವಿಲ್ಲಾ ಪ್ಲಾಟ್ಸ್ ತರ ಬರುತ್ತೆ ಇದು. ಹೌದು, ವಿಲ್ಲಾ ಪ್ಲಾಟ್ಸ್. ಇದನ್ನೆಲ್ಲ ದೊಡ್ಡ ಪ್ಲಾಟೇ ಮಾಡಿದೀವಿ ನಾವು. 30-40 ಯಾವುದೂ ಇಲ್ಲ. ಓಕೆ, ಸೊ ದೊಡ್ಡ ಲಕ್ಸುರಿ ವಿಲ್ಲಾ ಕಟ್ಟೋದಕ್ಕೆ ಅಂತಾನೆ ಪ್ಲಾನ್ ಮಾಡಿರೋದು. ಸರ್ ಇವಾಗ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಅಮ್ಯುನಿಟೀಸ್ ಮಾಡ್ಕೊಟ್ಟಿದ್ದೀರಾ? ಸರ್ ಇದರಲ್ಲಿ ಬೇಸಿಕ್ ಇದೆ, ಅಂಡರ್ಗ್ರೌಂಡ್ ಸೇವೇಜ್, ವಾಟರ್ ಪೈಪ್ಲೈನ್, ಎಲೆಕ್ಟ್ರಿಸಿಟಿ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಅದು ಬಿಟ್ಟು ಒಂದು ಪಾರ್ಕ್ಸ್ ಇದೆ. ಓಕೆ, ಪಾರ್ಕ್ ಡೆವಲಪ್ಮೆಂಟ್ ಕೆಲಸ ನಡೀತಾ ಇದೆ ಪಾರ್ಕ್. ಇಷ್ಟು ಮತ್ತೆ ಗೇಟೆಡ್ ಕಮ್ಯುನಿಟಿ. ಸೊ ಸೆಕ್ಯೂರಿಟಿ 24/7 ಸೆಕ್ಯೂರಿಟಿ ಇರ್ತಾರೆ. 24/7 ಸೆಕ್ಯೂರಿಟಿ ಇರ್ತಾರೆ. 10% ಯಾರು ಒಳಗಡೆ ಬರಂಗಿಲ್ಲ. ಆ ಥರ ಮೇಂಟೆನೆನ್ಸ್ ಇದೆ. ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಇರುತ್ತೆ ನಿಮ್ದೇನೆ. ಓಕೆ ಸರ್. ಸರ್ ಇವಾಗ ಇದೇ ಸರೌಂಡಿಂಗ್ ಅಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ಬೋದಾ ಸರ್? ಯಾಕಂದ್ರೆ ಇಲ್ಲಿ ನಮ್ಗೆ ಇವಾಗ ನಂದಿ ಹಿಲ್ಸ್ ಹತ್ರನೇ ಇದೆ. ಸೊ ಇನ್ನ ಫ್ಯೂಚರ್ಸ್ ಏನೇನು ಡೆವಲಪ್ಮೆಂಟ್ ಇದೆ ಇಲ್ಲಿ? ಸರ್ ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಏವಿಯೇಷನ್ ಪಾರ್ಕ್ ಅಂತ ಇದೆ. ಸೊ ಅದು ಪ್ರಪೋಸ್ಡ್ ಇದೆ. ಸೊ ಗ್ಲೋಬಲ್ಲಿ 7 ಪ್ಲೇಸಲ್ಲಿ ಮಾತ್ರ ಇರೋದು ಏವಿಯೇಷನ್ ಪಾರ್ಕ್. ನಮ್ಮ ಏಷ್ಯಾ ಕಾಂಟಿನೆಂಟಲ್ಲೇ ಇಲ್ಲ. ಅದು ಫಸ್ಟ್ ಟೈಮ್ ಬರ್ತಾರೆ ಇಂಡಿಯಾದಲ್ಲೇ. ಅದನ್ನು ನಮ್ಮ ಬೆಂಗಳೂರಲ್ಲಿ ಬರುತ್ತೆ. ಸೊ ಅದು ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಆ ಏವಿಯೇಷನ್ ಪಾರ್ಕ್ ಬಂದ್ಬಿಟ್ಟು ಹತ್ರ ಒಂದು 10 lakhs ಎಂಪ್ಲಾಯ್ಮೆಂಟ್ ನಡೆಯುತ್ತೆ. 10 lakh ಎಂಪ್ಲಾಯ್ಮೆಂಟ್. ಅದು ಬಿಟ್ಟು ಮತ್ತೆ ನಂದಿ ಹಿಲ್ಸ್ ಬೇರೆ. ನಂದಿ ಹಿಲ್ಸ್ ಮಾತ್ರ ಗೊತ್ತು ನಿಮ್ಗೆ ಅಷ್ಟೇ. ನಂದಿ ಹಿಲ್ಸ್ ಬಂದ್ಬಿಟ್ಟು ರೋಪ್ ಕಾರಿಡಾರ್ ಆಗಿ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅಂದ್ರೆ ಸರ್ ರೋಪ್ ಕಾರಿಡಾರ್ ಅದು ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಅದು ರೋಪ್ ಬರೋ ತರ ಆ ಥರ ಒಂದು ಕಾರಿಡಾರ್ ಆಗಿ ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಅಪ್ಗ್ರೇಡ್ ಮಾಡ್ತಿದ್ದಾರೆ ಅದನ್ನ. ಅದಾದ್ಮೇಲೆ ನೀವು ಡಿಸ್ನಿ ಲ್ಯಾಂಡ್ ಕೇಳಿರ್ಬೋದು US ಅಲ್ಲಿ ಅಲ್ಲ, ಆ ಥರ ಸಿಮಿಲರ್ ಅಲ್ಲಿ ಸ್ಪೇಸ್ ಸಿಟಿ ಅಂತ ಒಂದು 1400 acres ಅಲ್ಲಿ ಅದು ಪ್ರಪೋಸ್ಡ್ ಇದೆ ಇಲ್ಲಿ ಈ ಜಾಗದಲ್ಲಿ. ಅದ್ಬಿಟ್ಟು ಸುಮಾರು ಡೆವಲಪ್ಮೆಂಟ್ಸ್ ಇದೆ. ಈ ಕಡೆ IT ಹಬ್ ಆ ಥರ ಸುಮಾರು ಇದೆಲ್ಲ ಅಕ್ವೈರ್ ಮಾಡಿದ್ದಾರೆ. ಓಕೆ, ಎಲ್ಲ ಅಪ್ಕಮಿಂಗ್ ಫ್ಯೂಚರ್ ಡೆವಲಪ್ಮೆಂಟ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಹಾಗೆ ಸರ್ ಇವಾಗ ಈ ಲೇಔಟಿಗೆ ಯಾವ ಅಪ್ರೂವಲ್ಸ್ ಬರುತ್ತೆ? ಸರ್ DTCP ಅಪ್ರೂವಲ್ ಇದು. ಮತ್ತೆ ಇದರಲ್ಲಿ 75% ಲೋನ್ ಫಂಡಿಂಗ್ ಇದೆ. ಸೊ ನಮ್ದು APF ನಂಬರ್ ರೆಡಿ ಇದೆ. APF ಅಂದ್ರೆ ಅಪ್ರೂವಲ್ ಪ್ರಾಜೆಕ್ಟ್ ಫಂಡ್ ಅಂತ. ಸೊ ಬ್ಯಾಂಕ್ ಅವ್ರು ಬಂದು ನಮ್ಮ ಟೋಟಲ್ ಲೇಔಟ್ನ ಸರ್ವೆ ಮಾಡಿ APF ನಂಬರ್ ರೆಡಿ ಆಗಿದೆ. ಬೇರೆ ಕಸ್ಟಮರ್ ಎಲಿಜಿಬಿಲಿಟಿ ಮಾತ್ರ ಚೆಕ್ ಮಾಡಬೇಕಷ್ಟೇ. 7 ವರ್ಕಿಂಗ್ ಡೇಸ್ ಅಲ್ಲಿ ನಾವೇ ಸ್ಯಾಂಕ್ಷನ್ ಲೆಟರ್ ಇಸ್ಕೊಟ್ಬಿಡ್ತೀವಿ. 7 ವರ್ಕಿಂಗ್ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಂಕಿಗೆ ಅಲ್ಲಿ ಬೇಕಂತ ಏನಿಲ್ಲ. ಎಲ್ಲ ಸಿಂಪ್ಲಿಫೈ ಮಾಡಿದೀವಿ ನಾವು. ಓಕೆ ಸರ್, ಇವಾಗ ನಮಗೆ ಲೇಔಟ್ ಬಗ್ಗೆ ಗೊತ್ತಾಗಿದೆ. ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿ ಪ್ರೈಸ್ ಏನಿದೆ ಸರ್ ಇವಾಗ? ಸರ್ ಈಗ ಬಂದ್ಬಿಟ್ಟು ನೀವು ಹೇಳಿರಲ್ಲ ಪ್ರೈಸ್ ಆಲ್ರೆಡಿ 3500 ಆ ಥರ ಪ್ರೈಸ್ ಓಡ್ತಿದೆ. ಸೊ ನಾವು ಕೋಟ್ ಮಾಡ್ತಿರೋದು 2690 per square feet ಗೆ. 2690 rupees per square feet ಗೆ. ಓಕೆ. ಸೊ ಅದರಲ್ಲೂ ಈ ಕಮ್ಮಿಂಗ್ ಸಂಡೇ ಬಂದು ಸ್ಪಾಟ್ ಬುಕಿಂಗ್ ಮಾಡೋರಿಗೆ 100 rupees ಡೈರೆಕ್ಟ್ ಡಿಸ್ಕೌಂಟ್ ಇದೆ ಕಂಪನಿ ಕಡೆಯಿಂದ. 100 rupees ಡೈರೆಕ್ಟ್ ಡಿಸ್ಕೌಂಟ್ ಇದೆ. 2590 rupees ಫೈನಲ್ ಆಗುತ್ತೆ. ಸೊ ವೀಕ್ಷಕರೇ, ನಿಮಗೆ ಇಲ್ಲಿ ಪ್ರೈಸ್ ಬರ್ತಾ ಇರೋದು 2690 rupees per square feet. ಇದೇ ಭಾನುವಾರ ಲಾಂಚ್ ಆಗ್ತಾ ಇರುವಂಥ ಪ್ರಾಜೆಕ್ಟ್ ಇದು. ಸೊ ನಿಮಗೆ 100 rupees ಫ್ಲಾಟ್ ಆಗಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದಾನೆ. ಸೊ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಯಾರೆಲ್ಲ ಒಂದು ಸೈಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದು ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಂಪ್ನಿ ಕಡೆಯಿಂದ ಡೈರೆಕ್ಟ್ 100 rupees ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ಸೊ ಹಾಗೆ ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ನಮ್ಮ ಚಾನಲ್ ಅವರಿಗೆ ಏನಾದರೂ ಎಕ್ಸ್ಟ್ರಾ ಆಫರ್ಸ್ ಏನಾದರೂ ಇದೆಯಾ ಸರ್? ಅಲ್ಲದೆ ಕೊಟ್ಟಿದ್ದೀವಲ್ಲ ಡಿಸ್ಕೌಂಟ್, ಅದಾದ್ಮೇಲೆ ಡಿಸ್ಕೌಂಟು. ಸೊ ನಿಮ್ಮ ಕಡೆಯಿಂದ ಬಂದರೆ ಸೊ ನಾವೊಂದು ಇನ್ನೂ 60 rupees ರೆಡ್ಯೂಸ್ ಮಾಡ್ತೀವಿ. ಸೊ ಅವರೇ ಪ್ರಾಪರ್ಟಿ ತಗೊಂಡ್ರು ಆಗಲಿ, ಇಲ್ಲ ಅವ್ರು ಯಾವುದೋ ಅವ್ರ ಫ್ರೆಂಡ್ಸೋ ನೇಬರ್ಸ್ ಯಾರ್ಯಾರು ರಿಲೇಟಿವ್ಸ್ನ ರೆಫರ್ ಮಾಡಿದ್ರು
ಸ್ಕ್ವೇರ್ ಫೀಟ್ಗೆ 60 rupees ಅಂತ ನಿಮ್ಮ ಕಡೆಯಿಂದ ನಾನು ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಡಿಸ್ಕೌಂಟ್ ಮಾಡಿಸ್ತೀರಾ? ಸೊ ವೀಕ್ಷಕರೇ, ಟೋಟಲ್ ಆಗಿ ನಿಮಗೆ 160 rupees ಡಿಸ್ಕೌಂಟ್ ಸಿಗ್ತಾ ಇರೋದು. ಸೊ ಕಂಪ್ನಿ ಕಡೆಯಿಂದ 100 rupees ಇರುತ್ತೆ. ಹಾಗೆ ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಸ್ಪೆಷಲ್ ಆಗಿ ನಿಮಗೆ ಒಂದು 60 rupees ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದೇ ಭಾನುವಾರ ಲಾಂಚ್ ಆಗ್ತಾ ಇರುವಂಥ ಪ್ರಾಜೆಕ್ಟ್ ಇದು. ಸೊ ಆದಷ್ಟು ಬೇಗ ನಿಮ್ಮ ಒಂದು ಕನಸಿನ ಸೈಟ್ ಇಲ್ಲಿ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಸರ್, ಇದಕ್ಕೆ ಲೋನ್ ಕೂಡ ನಮಗೆ ಅಪ್ ಟು 70% ಆಗುತ್ತೆ. ಹೌದು. ಓಕೆ. ಸೊ ನೆಕ್ಸ್ಟ್ ಬುಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ಥರ ಇರುತ್ತೆ ಸರ್? ಬುಕಿಂಗ್ ಬಂದ್ಬಿಟ್ಟು 1 lakh ಕೊಡಬೇಕು. ಸೊ 1 lakh ಬುಕಿಂಗ್ ಅಮೌಂಟ್ ಕೊಟ್ಟಿದ್ದೆ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ. ಸೊ ಅವ್ರು ಯಾರು ಲಾಯರ್ ಇದ್ದಾರೋ ಅವ್ರು ಲಾಯರ್ ಹತ್ರ ತಗೊಂಡೋಗಿ ಅವರು ಲೀಗಲ್ ಒಪಿನಿಯನ್ ತಗೊಂಡ್ಲಿ. ಸೊ ಮತ್ತೆ 10th ಡೇ ಅಲ್ಲಿ 25% ಪಾರ್ಟ್ ಪೇಮೆಂಟ್ ಮಾಡಬೇಕು. ಇನ್ ಕೇಸ್ ಅವ್ರು ಲೋನ್ ಹೋಗಿದ್ರೆ ನಾವು ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ನಾವು ಓನ್ ಫಂಡಿಂಗ್ ಹೋಗ್ತೀರಂದ್ರೆ ಅವ್ರು ಲೀಗಲ್ ಓಕೆ ಆಗಿದೆ, ರಿಮೈನಿಂಗ್ ಎಷ್ಟು ಅಮೌಂಟ್ ಪೇಮೆಂಟ್ಸ್ ಇದೆಯೋ ಎಲ್ಲ ಪೇಮೆಂಟ್ ಮಾಡಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡ್ತೀವಿ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ ಸರ್, ಇವಾಗ ನೆಕ್ಸ್ಟ್ ಕಸ್ಟಮರ್ ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾವ ತರ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ? ಅದು ಡೋರ್ ಸ್ಟೆಪ್ ಅಲ್ಲೇ ಪಿಕಪ್ ಅಂಡ್ ಡ್ರಾಪ್ ಇದೆ. ಅವ್ರು ಬೇರೆ ಲೊಕೇಶನ್, ನಂಬರ್ ಆಫ್ ಪರ್ಸನ್ ಎಷ್ಟು ಬರ್ತಾರೆ ಅಂತ ನಮಗೆ ತಿಳಿಸಿದ್ರೆ ಆ ಡೋರ್ ಸ್ಟೆಪ್ಗೆ ನಾವು ವೆಹಿಕಲ್ ಅರೇಂಜ್ ಮಾಡಿ ಕಳ್ಸಿಕೊಡ್ತೀವಿ. ಓಕೆ. ಸೊ ಅಂದ್ರೆ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದೀರಾ. ಓಕೆ ಯೋಗೇಶ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಹಾಗೆ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಸಿಕ್ಕಿದೆ. ಸೊ ಇದು ಬರ್ತಾ ಇರೋದು ನಿಮಗೆ ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಒಂದು 300 meters ಒಳಗಡೆ. ಸೊ ಹಾಗೆ ನಿಮಗೆ ಇದು ಕೋಲಾರ ಚಿಂತಾಮಣಿ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದು. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಇದೇ ಭಾನುವಾರ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಕೂಡ ಇರುತ್ತೆ. ಸೊ ಹಾಗೆ ನಿಮಗೆ ಆಫರ್ಸ್ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಸೊ ಆದಷ್ಟು ಬೇಗ ಇಲ್ಲಿ ಬಂದು ಒಂದು ನಿಮ್ಮ ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.